ನಮಸ್ಕಾರ ಎಲ್ರಿಗೂ. ಲವ್ಲಿ ಇವತ್ತು 25 ದಿವಸ ಪೂರೈಸಿದೆ. ಬಟ್ ಸಿನಿಮಾ ರಿಲೀಸ್ ಮಾಡೋ ಮೂಮೆಂಟಲ್ಲಿ ಸಾಕಷ್ಟು ನೆಗೆಟಿವ್ ಇಶ್ಯೂಸ್ ಬಂತು. ಇಂಡಸ್ಟ್ರಿ ಒಳಗಡೆ ಪೊಲಿಟಿಕಲ್ಲಿ ಮತ್ತು ಚಿತ್ರರಂಗನೂ ಒಂದು 6 ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾಯಿತ್ತು. ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು ನಾವು. ಒಂದು ಕಂಟೆಂಟ್ನ ಸೋಷಿಯಲ್ ಪೇಜಸಲ್ಲಿ ಹಾಕಿದ್ರೆ ವಿತಿನ್ 1 ಅವರಲ್ಲಿ ವ್ಯಾನಿಷ್ ಆಗ್ಬಿಡೋದು. ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಪುಷ್ ಆಗ್ತಾಯಿತ್ತು. ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಇರಲಿಲ್ಲ ಜನಕ್ಕೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಬೇಕಂದ್ರೆ, ನಮ್ಮ ಕೆ ಮಂಜು ಸರ್ ಒಂದು ಮಾತು ಹೇಳ್ತಾಯಿದ್ರು. 1800 ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಇತ್ತಂತೆ ಕರ್ನಾಟಕದಲ್ಲಿ. ಅದು 1400 ಆಯಿತು, ಆಮೇಲೆ 1200 ಆಯಿತು, ಇವಾಗ 600 ಆಯಿತು, ಇವಾಗ 80 ಥಿಯೇಟ್ರ್ ಹೊಡೆದಾಕೋರೆ 900 ಐತೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಕನ್ನಡ 1-2 ಸಿನಿಮಾ ಬಂತು ಅಂದರೆ ನಾವೇ ಕಚ್ಚಾಡಬೇಕಾಯ್ತದೆ ಥಿಯೇಟ್ರಿಗೆ. ಅಂಥ ಪರಿಸ್ಥಿತಿ ಐತೆ. ಸರಿ ಆಯ್ತಪ್ಪ ಅಂತ ಥಿಯೇಟ್ರ್ ಅವ್ರ ಹತ್ರ ಹೋಗಿ ಏನಕ್ಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ. ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಮಾಡಿ ಅಂದರೆ, ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ, ಯಾಕಂದರೆ ಆ ಸಿನಿಮಾಗೆ ಮಾತ್ರ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರೋದು. ನಿಮ್ಮ ಸಿನಿಮಾ ಹಾಕಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ. ಸೊ ಈ ಥರ ಪರಿಸ್ಥಿತಿ ಇದೆ. ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾವ್ರೆ. ಅವ್ರನ್ನ ನೋಡಬೇಡಿ ಅಂತ ಹೇಳೋ ನಮಗೆ ಅಧಿಕಾರ ಇಲ್ಲ. ಸೊ ಎಂಟರ್ಟೈನ್ಮೆಂಟು ಅವ್ರಿಗೆ ಬಿಟ್ಟಿದ್ದು. ಒಂದು ಅನಿಮಲ್ ಅಂತ ಸಿನಿಮಾನ 10-12 ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ. ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು, ಆವೇಶಮ್ ಆಗಿರ್ಬೋದು, ಈ ಥರ ಸಾಕಷ್ಟು ಸಿನಿಮಾ ಇದೆ. ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ವಿಮರ್ಶೆ ಆಗಿದೆ, ಜನ ಇಷ್ಟಪಟ್ಟಿದ್ದಾರೆ. ಬಟ್ ಅಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಸಿಕ್ಕಲ್ಲ ಇಲ್ಲಿ. ಸೊ ಶಾಕಾಹಾರಿ ಆಗಿರ್ಬೋದು, ಕೆರೆಬೇಟೆ ಆಗಿರ್ಬೋದು, ಲೈಕ್ ಬ್ಲಿಂಕ್, ಲವ್ಲಿ. ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡೋದು, ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡೋದು, ನೋಡಿದವರೆಲ್ಲರೂ ಖುಷಿಪಟ್ಟಿದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಸಿನಿಮಾಗೆ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ. ಸೊ ಅದು ಯಾಕೆ ಅಂತ ಯೋಚನೆ ಮಾಡಿದ್ರೆ, ಇದು ಒಬ್ಬರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಒಬ್ಬ ನಿರ್ಮಾಪಕನಿಂದಾಗಲಿ, ನಿರ್ದೇಶಕನಿಂದಾಗಲಿ, ಕಲಾವಿದನಿಂದಾಗಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರಿಂದ ಹಿಡಿದು RP ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ಲರೂ ಅವರವರಂಥ ಪ್ಲ್ಯಾಟ್ಫಾರ್ಮಲ್ಲಿ ಬೆಸ್ಟ್ ಔಟ್ಪುಟ್ನ ಕೊಡಬೇಕು. ರೀಚ್ ಮಾಡಿಸೋದಾಗಿರ್ಬೋದು, ಒಳ್ಳೆ ವಿಮರ್ಶೆ ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ ಒಂದೊಂದು ವೀಕ್ ಆಗಿದೆ ಮತ್ತೊಂದು ಕಂಟೆಂಟ್ ಹಾಕೋದಾಗಿರ್ಬೋದು, ಪುಷ್ ಮಾಡೋದಾಗಿರ್ಬೋದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಇನ್ಫ್ಲುಯೆನ್ಸ್ ಮಾಡೋದು, ಎಲ್ಲರ ಕೆಲಸನೂ ಅಷ್ಟೇ. ಒಂದು ಸಿನಿಮಾ ಸಕ್ಸಸ್ ಆದರೆ ಸರ್, ಯಾವುದೇ ಪ್ರೊಡ್ಯೂಸರು ದುಡ್ಡು ಎತ್ಕೊಂಡು ಮನೆಗೆ ಹೋಗಲ್ಲ, ಇನ್ನೊಂದು ಸಿನಿಮಾನೇ ಮಾಡೋದಿಲ್ಲಿ. ಸೊ ಹಂಗಾಗಿ ಕನ್ನಡ ಆಡಿಯನ್ಸ್ಗೆ ನಾನು ಹೇಳ್ತೀನಿ, ಬೇರೆ ಸಿನಿಮಾ ನೋಡಿ, ಆದರೆ ಕನ್ನಡ ಸಿನಿಮಾಗಳು ಎಲ್ಲನೂ ನೋಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಳ್ಳೆ ವಿಮರ್ಶೆ ಬಂದಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ನೀವು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ 3 ಬೆನಿಫಿಟ್ಸ್ ಐತೆ. ಒಂದು, ಅವ್ರು ಹೇಳ್ದಂಗೆ ಅಟ್ಮಾಸ್ ಅಂತ ಒಂದು ಅಡ್ವಾಂಟೇಜಸ್ ಇರೋಂಥ ದೊಡ್ಡ ಇದನ್ನು ಇಟ್ಕೊಂಡು ಮಾಡಿರ್ತೀವಿ. ಅದು ಸೌಂಡ್ನ ಎಂಜಾಯ್ ಮಾಡೋಕ್ಕಾದ್ರೆ ನೀವು ಥಿಯೇಟ್ರಿಗೆ ಬರಬೇಕು. ಇನ್ನೊಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆರ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, DOP ಎಲ್ಲ ಸೇರಿ ಒಂದು ಅದ್ಭುತವಾದ ಮೇಕಿಂಗ್ ಮಾಡಿರ್ತೀವಿ. ಅದನ್ನು ಎಂಜಾಯ್ ಮಾಡೋಕ್ಕಂದ್ರೆ ದೊಡ್ಡ ಸ್ಕ್ರೀನಿಗೆ ಬಂದಾಗ ಮಾತ್ರ ನಿಮಗೆ ಸಿಗೋದು. ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಮಾತ್ರ ಹೇಳ್ಬೇಡಿ. 3ನೇದು, ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆ ಎಂಟೈರ್ ಚಿತ್ರತಂಡಕ್ಕೆ ಇನ್ನೊಂದಷ್ಟು ಪ್ರಯತ್ನ ಮಾಡೋಣ ಅಂತ ಒಂದು ಖುಷಿ ಸಿಗುತ್ತೆ. ಸೊ ಅದಕ್ಕಾಗಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಸೊ ಫೀವರ್ ಐತೆ, ಆದಷ್ಟು ಮಾತಾಡೋಕ್ಕಾಗ್ತಾಯಿಲ್ಲ, ಬೇಜಾರಾಗಬೇಡ್ರಿ. ಇನ್ನೂ ಇತ್ತು ಲಿಸ್ಟು ಹೇಳಲಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಡೇ 1 ಮುಹೂರ್ತಾದಾಗಿಂದ ಹಿಡಿದು ಇಲ್ಲಿ 25 ದಿನ ಪೂರೈಸುವವರೆಗೂ ತುಂಬ ಸಹಕಾರ ನೀಡಿದ್ದೀರಾ. ದಯವಿಟ್ಟು ನಿಮಗೆ ಮೊದಲನೇ ಥ್ಯಾಂಕ್ಸು. 2ನೇದು, ಲವ್ಲಿ ಚಿತ್ರ ಯಾರ್ಯಾರು ನೋಡಿ ಆನಂದಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ಪ್ರೇಕ್ಷಕರಿಗೆ 2ನೇದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಚಿತ್ರತಂಡಕ್ಕೆ ಎಲ್ರಿಗೂ ಆಲ್ರೆಡಿ ಹೇಳ್ಕೊಂಬಂದಿದ್ದಾರೆ, ನಮ್ಮ ಕಡೆಯಿಂದನೂ ಒಂದು ಥ್ಯಾಂಕ್ಸು. ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ, ನಿಮ್ಮ ಮುಖಾಂತರ ಒಂದು ಥ್ಯಾಂಕ್ಸು. ಸೊ ಎಲ್ಲೋ ಒಂದು ಕಡೆ ಜೂನ್ ಮಂತು ನಮಗೊಂಥರ ಶಾಪವಾಗಿ ಕನ್ವರ್ಟ್ ಆಗೋಯ್ತು ಲವ್ಲಿಗೆ. ಸೊ ಹಾಸನದಿಂದ ಹಿಡಿದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗಳಿಗೆ ಮುಗ್ದೋಗ್ಬಿಡ್ತು. ಸೊ ಲವ್ಲಿ ಅನ್ನೋದೊಂದು ಸಿನಿಮಾ ಇದೆ, ಅದೊಂದು ಕನ್ನಡ ಸಿನಿಮಾ. ತುಂಬ ಕಷ್ಟಪಟ್ಟಿದ್ದಾರೆ, 2 ವರ್ಷದಿಂದ ಬಂಡವಾಳ ಹಾಕಿ ಇಷ್ಟು ಜನ ಮನೆ ಮಠ ಬಿಟ್ಟು ಕೆಲಸ ಮಾಡಿದ್ದಾರೆ. ಅದನ್ನ ಹೇಳೋದಕ್ಕೂ ತುಂಬ ಕಷ್ಟ ಆಗೋಯ್ತು, ನಮಗೆ ರೀಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋಯ್ತು. ಸೊ ಯಾಕೆ ಅದು ಇದಾಯ್ತು ನಮಗೇಂದ್ರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರಲಿಲ್ಲ. ಇನ್ನು 1 ವರ್ಷ ಆಗಲಿ ಬೇಕಾದ್ರೆ ನಾವು ವೆಯ್ಟ್ ಮಾಡ್ತೀವಿ, ನಮಗೇನು ಅರ್ಜೆಂಟ್ ಇರಲಿಲ್ಲ.
ಸೊ ಅದೊಂದು ತುಂಬ ಬೇಸರ ಸಂಗತಿ ಇದೆ ನಮಗೆ. ಅದನ್ನು ಹೇಳ್ಕೋಬೇಕು ಅಂತ ಮನ್ಸಾರೆ ಹೇಳ್ಕೋಬೇಕು ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಎರಡನೇದಾಗಿ ಒಂದು ಟ್ರೆಡಿಷ್ನಲ್ ಆಗಿ ಯಾವ ಥರ ನಡ್ಕೊಂಡ್ಬಂದಿದೆ ಅಂತೇಳಿದ್ರೆ, ಈ ನಮ್ಮ ವಿಡಿಯೋ ರಿವ್ಯೂವರ್ಗಳಾಗಿರ್ಬೋದು ಮತ್ತು ಮಾಧ್ಯಮ ಮಿತ್ರರುಗಳನ್ನ ಬಂದು ಒಂದು ಸಿನಿಮಾ ನೋಡಿ ಸರ್, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರಾಗಿ ಅದೆಲ್ಲರೂ ಮಾಡ್ತಾರೆ, ಅದನ್ನು ನಾವು ಮಾಡಿರ್ತೀವಿ. ಸೊ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಬಂದು ಸಿನಿಮಾ ನೋಡಿ ಶುಕ್ರವಾರ ಆಗುತ್ತೆ, ಶನಿವಾರ ಆಗುತ್ತೆ, ಭಾನುವಾರ ಆಗುತ್ತೆ, ಸಾರ್ ರಿವ್ಯೂ ಕೊಡಿ ಸರ್, ಏನೋ ನಿಮ್ಗೆ ಅನಿಸಿದ್ದನ್ನು ಹೇಳಿ ಸರ್ ಅಂತ ಬೇಡ್ಕೊತೀವಿ. ಸೊ ಆದ್ರೂ ಕೂಡ ಎಲ್ಲೋ ಒಂದು ತಾತ್ಸಾರ, ಅದೇನು ಕನ್ನಡ ಸಿನಿಮಾ ಅನ್ನೋ ತಾತ್ಸಾರನ, ಇಲ್ಲಾಂದರೆ ವಸಿಷ್ಠೋರಿ ಮೇಲೆ ತಾತ್ಸಾರನ, ಇಲ್ಲ ಪ್ರೊಡಕ್ಷನ್ ಮೇಲೆ ಇದೋ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ತಾತ್ಸಾರ. ನಾನು ಅದನ್ನೇ ಎಕ್ಸಾಕ್ಟಾಗಿ ನಾನೇನು ಮಾಡ್ತೀನಿ, ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ, 5 ಗಂಟೆ ಶೋ, ಅದು 5 ಗಂಟೆ, ಮಾರ್ನಿಂಗ್ 5 ಗಂಟೆ ಶೋ. ಅವರು ಕರೆಯಲ್ಲ, ಇನ್ವೈಟ್ ಮಾಡಲ್ಲ, ದುಡ್ಡು ಕೊಡಲ್ಲ, ಇನ್ನೊಂದು ಮಾಡಲ್ಲ, ಥ್ಯಾಂಕ್ಸು ಕೂಡ ಹೇಳಲ್ಲ ಅವರು. 9 ಗಂಟೆ ರಿವ್ಯೂ ರೆಡಿ ಇರುತ್ತೆ. ಸೊ ಪರಭಾಷೆನ ವೈಭವೀಕರಿಸ್ತಾ ಇರೋ ನಾವು ಯಾಕೆ ನಮ್ಮ ಚಿತ್ರಗಳನ್ನ ವೈಭವೀಕರಿಸ್ತಲ್ಲ ಅಂತ ಅರ್ಥ ಆಗ್ತಾಯಿಲ್ಲ. ಕ್ವಾಲಿಟಿ ಇಲ್ವಾ, ಸಿನಿಮಾ ಇಲ್ವಾ, ಮೇಕಿಂಗ್ ಮಾಡಿಲ್ವಾ, ಕಷ್ಟಪಟ್ಟಿಲ್ವಾ? ಸೊ ನೆಗೆಟಿವ್ ಏನಾರು ಇದ್ದರೆ ಬೋಲ್ಡಲ್ಲಿ ಕಮೆಂಟ್ಸು, ಇಲ್ಲಾಂದರೆ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳ್ತೀರಾ. ಬಟ್ ಏನಕ್ಕೆ ಅಂತ ನನಗೂ ಅದೊಂದು ಅರ್ಥ ಆಗ್ತಾಯಿಲ್ಲ. ಸೊ ಹಂಗಾಗಿ ಸಿನಿಮಾ ಅಲ್ಲಿ 50% ಜನರಿಗೆ ತಲುಪುವಂತಲ್ಲಿ ವಿಫಲ ಆಗ್ತು. ಸೊ ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡಿದೆ, ಯಾವ ಪೇಪರ್ ಅಂತ ಗೊತ್ತಿಲ್ಲ, ಕೋಟಿ ಬಾಚುವಲ್ಲಿ ಸೋತ ಕೋಟಿ ಬಾಚುವಲ್ಲಿ ವಿಫಲವಾದ ಕೋಟಿ, ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಸೋತ ಚಿಟ್ಟೆ ಅಂತ ಬರೀತಾರೆ. ಯಾವ ಪೇಪರ್ ಅದು? ಪೇಪರ್ ನನಗೆ ಇದು ಗೊತ್ತಿಲ್ಲ, ಆರ್ಟಿಕಲ್ ಇದೆ ನನ್ನ ಹತ್ರ. ಸೋತ ಚಿಟ್ಟೆ ಅಂತ ಬರೀತಾರೆ. ಯಾವ ಥರ ಸೋತರು ಅಂದರೆ ಯಾವ ಥರ, ಗೆದ್ದರು ಅಂದರೆ ಯಾವ ಥರ? ಗೆಲ್ಲೋದು ಅಂದರೆ ಒಂದು ಪ್ಯಾರಾಮೀಟರ್ ಇರುತ್ತೆ. ಒಂದು 100 ಕೋಟಿ ಕಲೆಕ್ಷನ್ ಆದರೂ ಗೆದ್ದರು ಅಂತನ, ಇಲ್ಲಾಂದರೆ 20,000 ಜನ ಸಿನಿಮಾ ನೋಡ್ರೆ ಗೆದ್ದರು ಅಂತ ನನಗೆ ಅರ್ಥ ಆಗಲಿಲ್ಲ. ಸಿಕ್ಕಾಬಿಟ್ಟ ಮನ್ಸಿಗೆ ಬೇಜಾರಾಗತ್ತೆ. ಅದು ಸೋತರು ಅಂದರೆ ಏನರ್ಥ? ನಾವು ಸೋತಿದ್ದಿದ್ರೆ ಇವತ್ತು 25 ದಿವಸ ಮಾಡಿದ್ದೇ ಈ ಉದ್ದೇಶಕ್ಕೆ. ನಾವು ಹೋಗಿ ನೋಡಿ, ಬುಕ್ ಮೈ ಶೋ ಇದನ್ನ ಥಿಯೇಟ್ರಲ್ಲಿ ಇದೆಲ್ಲ, ಯಾರಿಗಾರು ದುಡ್ಡು ಕೊಟ್ಟು ನಡ್ಸೋಕ್ಕಾಗತ್ತಾ ಸಿನಿಮಾನ? ನಿನ್ನೆನೂ ಹೌಸ್ಫುಲ್ ಆಗಿದೆ ಸರ್, 18 ಸ್ಕ್ರೀನ್ಗಳಲ್ಲಿ ಹೌಸ್ಫುಲ್ ಆಗಿದೆ ನಿನ್ನೆ ಮೊನ್ನೆ. ತೋರಿಸ್ತೀನಿ ನಾನು. ಬುಕ್ ಮೈ ಶೋ ಅಲ್ಲಿ ನೀವು ಹೋಗಿ ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಯಾವುದು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಮತ್ತು ಇವತ್ತಿನ ದಿವಸ ಥಿಯೇಟ್ರ್ಗಳಿಗೆ ನೀವು 5 ಲಕ್ಷ ರೆಂಟ್ ಕೊಡ್ತೀನಿ ಖಾಲಿ ಓಡಿಸಿ ಅಂದ್ರೂ ಓಡಿಸುವಂಥ ಪರಿಸ್ಥಿತಿ ಇವತ್ತಿಲ್ಲ. ಸೊ ಮಲ್ಟಿಪ್ಲೆಕ್ಸ್ ಅವರು ಅಂತೂ ನಮ್ಮನ್ನ ಅಲೋನೇ ಮಾಡಲ್ಲ ಬಿಡಿ, ಏನಿದ್ರು ಮೇಲಲ್ಲೇ ಮಾತಾಡಬೇಕು. ಕಲೆಕ್ಷನ್ ಇತ್ತ ಕಂಟಿನ್ಯೂ ಮಾಡ್ತಾರೆ, ಇಲ್ದಾನೆ ಕಂಟಿನ್ಯೂ ಮಾಡಲ್ಲ. ಸೊ ಸೋತ ಚಿಟ್ಟೆ ಅಂತ ಬರೀತಾರೆ. ಚಿತ್ರಮಂದಿರಗಳು ಕ್ಲೋಸು ಅಂತ ನೆಗೆಟಿವ್ಗೆ ಸಿಕ್ಕಾಬಿಟ್ಟು ಒತ್ತು ಕೊಡುವಂಥವ್ರು. ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಕೋಟಿ, ಲವ್ಲಿ, ಚೆಫ್ ಆಫ್ ಚಿದಂಬರ ಮತ್ತು ಇನ್ನೊಂದು ಯಾವುದೋ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸರ್ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿ ತಿಳ್ಕೊಳ್ಳಿ, 70 ಚಿತ್ರಮಂದಿರ ಅವತ್ತು ಓಪನ್ ಆಗಿದೆ, ಇನ್ಕ್ಲೂಡಿಂಗ್ ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಬನ್ನೂರು ಥಿಯೇಟರ್ಗಾರ ಆಗಿರ್ಬೋದು, ಆ ಥರ 70 ಸಿಂಗಲ್ ಸ್ಕ್ರೀನು ಓಪನ್ ಆಗಿದೆ. ಇದನ್ನು ಗುರುತಿಸೋದೇ ಇಲ್ಲ, ಇದನ್ನು ಬರೆಯೋದೇ ಇಲ್ಲ. ಜನರಿಗೆ ಏನು ಗೊತ್ತಾ, ಚಿತ್ರರಂಗ ಮುಚ್ಚೋಯ್ತು. ನಾವೆಲ್ಲ ಏನು ಮಾಡ್ಬೇಕು ಸರ್? ಸಿನಿಮಾ ಮಾಡಿದ್ದೀವಲ್ವ, ಥಿಯೇಟ್ರಿಗೂ ತಂದಿದ್ದೀವಲ್ವ ಸರ್. ಡೇ 1 ನಾನು ಹೇಳ್ತಾ ಇದ್ದೀನಿ ಸರ್, ಮುಹೂರ್ತ ಮಾಡಿ ಒಂದು ಲೊಕೇಶನ್ ಹುಡುಕಿ ಸಿನಿಮಾದವರು ಅಂತ ಹೋದ್ರೇ ಮನೆಯಿಂದ ಆಚೆ ನಡೀರಿ ಫಸ್ಟು ಅಂತಾರೆ. ಈ ಥರ ಪರಿಸ್ಥಿತಿ ಇದೆ ಸರ್ ಇವತ್ತು. ಸಿಕ್ಕಾಬಟ್ಟೆ ಕಷ್ಟ ಇದೆ. ಒಂದು ಸಿನಿಮಾ ಮಾಡಿ, ಪ್ರಮೋಟ್ ಮಾಡಿ, ಅದನ್ನು ತಂದು ಜನರಿಗೆ ತಲುಪಿಸಿ ಥಿಯೇಟ್ರಲ್ಲಿದೆ ಬಂದು ನೋಡಿ ಅಂತ ಹೇಳೋದು ಭಾರಿ ಕಷ್ಟ ಇದೆ ಸಿನಿಮಾ ಮಾಡೋದು. ಬಟ್ ಈ ಥರದ್ದೆಲ್ಲ ನನಗೆ ತುಂಬ ಬೇಸರ ಸಂಗತಿಗಳಿದೆ. ಸೊ ಬೇರೆ ಸಿನಿಮಾನ ವೈಭವೀಕರಿಸ್ತೀವಲ್ವ ನಾವೇನು, 5 ಗಂಟೆ ಶೋ ನೋಡಿ 9 ಗಂಟೆಗೆ ಬಂದು ವೈಭವೀಕರಿಸ್ತೀವಲ್ಲ, ಅದನ್ನು ನಮಗೆ ವೈಭವೀಕರಿಸಿದ್ರೆ, ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಕನ್ನಡ ಯಾವುದೇ ಸಿನಿಮಾ ಆಗಿರಲಿ ಅದೇ ಪಾರ್ಟಲ್ಲಿ ನಾವು ನೋಡೋಕ್ಕೆ ಹೋದರೆ ನಮ್ಮ ಜನ ಬರ್ತಾರೆ ಸರ್ ಥಿಯೇಟ್ರಿಗೆ. ಜನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇದೆ ಅಂತ ತಲುಪಿಸೋದಕ್ಕೆ ಕೆಲವು ಮಾಧ್ಯಮಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಮ್ಮ ವಾಲ್ ಪೋಸ್ಟರ್ಗಳಾಗಿರ್ಬೋದು, ಆಟೋ, KSRTC, ಟ್ಯಾಬ್ಲೋ, ಹೋರ್ಡಿಂಗ್ ಅಂತ 1000 ಇದೆ. ಬಟ್ಟು ಪ್ರಮುಖವಾಗಿರೋದು ಸೋಷಿಯಲ್ ಮೀಡಿಯಾ. ಸೊ ಇದೆರಡರಲ್ಲಿ ಪರಭಾಷೆ ಕೊಡ್ತಾ ಇರ್ತಕ್ಕಂಥ ಪ್ರಿಫರೆನ್ಸ್ನ ನಮಗೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ತುಂಬ ನೋವಿದೆ ಅದು ನನಗೆ. ಸೊ ಅದು ಆ ಒಂದು ಮಟ್ಟದಲ್ಲಿ ಅದನ್ನು ನೋಡಬೇಕಾಗತ್ತೆ. ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದೆಲ್ಲ ಸುಳ್ಳು ಸರ್. ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದಾಗಿದ್ರೆ ಈ ಬೇರೆ ಸಿನಿಮಾಗಳು ಹೆಂಗೆ ಸರ್ ಓಡಾಡೋದು? 10-12 ಕೋಟಿ ಹೆಂಗೆ ಕಲೆಕ್ಷನ್ ಆಗ್ತಾಯಿದೆ ಕರ್ನಾಟಕದಲ್ಲಿ? ಕನ್ನಡ ಜನ ಬಿಟ್ಟು ಬೇರೆ ಯಾರು ನೋಡ್ತಾವ್ರೆ? ಬರೀ ಸ್ಟಾರ್ಗಳಿಂದ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ನಡೀತಾ ಐತೆ ಅನ್ನೋ ಸುಳ್ಳು. ಅವರು ನಮ್ಮ ಚಿತ್ರರಂಗನ, ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ, ಎಂಟೈರ್ ಮಾರ್ಕೆಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಹೆಮ್ಮೆ ಇದೆ ಅವ್ರ ಮೇಲೆ. ಬಟ್ B ಕ್ಲಾಸು C ಕ್ಲಾಸು ಹೀರೋಗಳು ಸಿನಿಮಾ ಮಾಡಿದವರೆ ಇಂಡಸ್ಟ್ರಿಯಲ್ಲಿರೋ ಜನ ಹೆಂಗೆ ಬದುಕ್ತಾರೆ? ಬರೀ 4-5 ಜನದಿಂದನೇ ಸಿನಿಮಾ ನಡೀತಾಯ್ತಾ? ಅವ್ರಿಗೆ 6 ತಿಂಗಳು ಒಂದು ಸಿನಿಮಾ ಕೊಡಿ ಅಂತಾರೆ. ಅವ್ರ ಸಿನಿಮಾನೇ ಕಾಂಪಿಟೇಟರ್. ಅವ್ರಿಗೆ ನೆಕ್ಸ್ಟ್ ಬೆಸ್ಟ್ ಔಟ್ಪುಟ್ ಕೊಡಬೇಕು ಅನ್ನೋದೇ ಇರ್ತದೆ. ಅವ್ರನ್ನ ಪ್ರೆಸರ್ ಹಾಕಿ ಕೇಳೋದಕ್ಕಾಗಲ್ಲ. ಬೇರೆ ಸಿನಿಮಾಗಳು ಬಂದಾಗ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಇನ್ಫ್ಲುಯೆನ್ಸ್ ಮಾಡಿ ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮಲ್ಲಿ ಅಷ್ಟೇ.
ಆಮೇಲೆ ಕೆಲವರು ನಮ್ಮ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಸರ್ ಪ್ರಚಾರ ಎಲ್ಲೋ ಕರೆಕ್ಟಾಗಿ ಆಗಲಿಲ್ವೇನೋ ಸಿನಿಮಾಗೆ ಅಂತ ಹೇಳ್ತಾರಣ್ಣ. ಅಣ್ಣ ಈ ಮಂಜು ಬಾಯ್ಸ್ ಅಂತ ಒಂದು ಸಿನಿಮಾ ಬರುತ್ತಣ್ಣ, ವಾಲ್ ಪೋಸ್ಟರ್ ಅನ್ಸಲ್ಲ, ಒಂದು ವಾಲ್ ಪೋಸ್ಟರ್ ಇಲ್ಲ, ಹೋರ್ಡಿಂಗ್ ಇಲ್ಲ, ಟಿ ವಿ ಕಮರ್ಷಿಯಲ್ಸ್ ಇಲ್ಲ, ಆದರೂ ಅದು ಹೆಂಗಣ್ಣ ಇಲ್ಲ 12 ಕೋಟಿ ಬಿಸ್ನೆಸ್ ಆಗುತ್ತೆ. ಸೊ ಇವರು ಹೆಂಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾದವ್ರು ಏನು ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಬೆಳಿಗ್ಗೆ 5 ಗಂಟೆ ಶೋ ನೋಡು 9 ಗಂಟೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂದರೆ ಎತ್ತಿ ತೋರಿಸ್ತೀವಣ್ಣ. ನಮ್ಮ ಸಿನಿಮಾಗಳನ್ನ ನಾವು ತೋರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮಾಡಿ ಮಾಡೋಣ ಅಂದರೆ ತಾತ್ಸಾರ. ಸೊ ಈ ಮನೋಭಾವದಲ್ಲಿ ಕನ್ನಡ ಸಿನಿಮಾನ ನೋಡುವಂಥ ರೀತಿ ಬದಲಾದರೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರಿ ಅಣ್ಣ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಆದಮೇಲೆ ಹೇಳಬೇಕು ಅಣ್ಣ. ಇಲ್ಲಿವರೆಗೂ ನಮ್ಮ ಡೇಟಾ ಪ್ರಕಾರ 4 ಲಕ್ಷ ಜನ ಸಿನಿಮಾ ನೋಡಿದ್ದಾರೆ ನಮ್ಮದು. 4 ಲಕ್ಷ ಜನದಲ್ಲಿ ನಿಮ್ಮ ಹತ್ರ ಲೈವ್ ಆಗಿ ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟ್ಟರು, ಟೆಲಿಗ್ರಾಮು, ಬುಕ್ ಮೈ ಶೋ, IMDb ಅಂತ ಅಷ್ಟಿದೆ. ಅಲ್ಲಿ ಹೋಗ್ಬಿಟ್ಟು 10 ನೆಗೆಟಿವ್ ಕಮೆಂಟ್ ತೋರಿಸೋಣ ಸಾಕು. ನಾವು ಹೇಳೋದಲ್ಲಣ್ಣ, ಆಡಿಯನ್ಸ್ ಹೇಳ್ಬೇಕಲ್ವಾ. ಆಡಿಯನ್ಸ್ಗೆ ಇಷ್ಟ ಆಗಿದೆ ಸಿನಿಮಾ, ಬಟ್ ಎಲ್ಲೋ ಒಂದು ಕಡೆ ನಾವು ಸೋತ ಅಂತ ಪ್ರೊಜೆಕ್ಟ್ ಮಾಡ್ತೀವಿ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಅದು ತಪ್ಪು. ಸಿನಿಮಾ ಗೆಲ್ತಾ ಸೋಲ್ತಾ ಅಂತ ವಿಮರ್ಶೆ ಮಾಡಿ ಇದೊಂದು ಆರ್ಟಿಕಲ್ ಬರಲೇ ಇಲ್ಲ. 70 ಥಿಯೇಟ್ರ್ ಓಪನ್ ಆಯಿತು, ಚೇತರಿಸಿಕೊಂಡ ಚಿತ್ರರಂಗ ಅಂತ ಬರೀರಿ, ಜನರಿಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಚಿತ್ರರಂಗದ ಮೇಲೆ. ಅದು ಮಾಡಲ್ಲ. ಸೊ ಹಂಗಾಗಿ ಎಲ್ಲ ಕಡೆಯಿಂದ ಒತ್ತಡ. ಜೂನ್ ಮಂತ್ ಅಂತೂ ನಮ್ಮನ್ನು ಸಾಯಿಸ್ಬಿಡ್ತು. ಸೊ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿದ್ದೀವಿ ಅಂತ ಸಕ್ಸಸ್ ಮೀಟ್ ಮಾಡಿಲ್ಲ ಅಣ್ಣ. ಜನರಿಗೆ ಒಳ್ಳೆ ಒಂದು ಸಿನಿಮಾ ಮಾಡಿದ್ದೀವಿ, ಇಷ್ಟಪಟ್ಟಿದ್ದಾರೆ. ಆ ನೋಡಿರೋ ಜನಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಮುಖಾಂತರ ಅಂತೇಳಿ ಸಿನಿಮಾ ಮಾಡಿ ಇದು ಮಾಡಿದ್ದೀವಣ್ಣ. ಅದೊಂದು ಇದಕ್ಕೋಸ್ಕರ ತುಂಬ ಬೇಸರದಲ್ಲಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಪಡ್ಕೊಬಿಡಿ. ಎಲ್ರಿಗೂ ಥ್ಯಾಂಕ್ಸ್, ನಮಸ್ಕಾರ. ಥ್ಯಾಂಕ್ ಯು ಎಲ್ರಿಗೂ. ನಮ್ಮ ಮಾತಿಂದ ಏನಾರು ಅರ್ಟ್ ಆಗಿರೋ ದಯವಿಟ್ಟು ಕ್ಷಮಿಸಿ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ. ಮತ್ತು ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಸಪೋರ್ಟ್ ಮಾಡಿದ್ರೆ, ಪಬ್ಲಿಕ್ಕಿಂದ ನಮಗಾಗಲಿ ನಮ್ಮಿಂದ ಪಬ್ಲಿಕ್ ಆಗಲಿ ತೊಂದರೆ ಆಗ್ತಿದ್ದಂಗೆ ನೋಡ್ಕೊಂಡಿದ್ರೆ. ಸೊ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೊಕೇಶನ್ ಸಾಕಷ್ಟು ಕಡೆ ಯೂಸ್ ಮಾಡ್ಕೊಂಡಿದ್ದೀವಿ, ಅವರು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೊಡಕ್ಷನ್ ಟೀಮಲ್ಲಿ ಯಾರು ವರ್ಕ್ ಮಾಡಿದ್ದಾರೆ, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮೀಡಿಯಾದವ್ರಿಗೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಮ್ಮ ಆಡಿಯನ್ಸ್ಗೆ ಸೊ ನಾವೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮದೇ ಬ್ಯಾನರ್ನ ಮತ್ತೊಂದು ಸಿನಿಮಾ ಅಮೇರಿಕಾ 2 ನವಂಬರ್ ರಿಲೀಸಿಗೆ ಪ್ಲ್ಯಾನಲ್ಲಿದ್ದೀವಿ. ಸೊ ಅದನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಬಾಲು ಸರ್, ಥ್ಯಾಂಕ್ ಯು ಕೃಷ್ಣ ಸರ್. ಎಲ್ಲ ಆಗು ಹೋಗುಗಳನ್ನು, ಕಷ್ಟ ಸುಖವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮಗೂ ಗೊತ್ತು ನೀವು ನಮ್ಮನೆಯವರು ಅಂತ ಆ ಒಂದು ಉದ್ದೇಶದಿಂದ. ಸೊ ನಿಮ್ಮ ಸಪೋರ್ಟ್ ಸದಾಕಾಲ ನಮ್ಮ ಜೊತೆ ಇರಲಿ. ತಪ್ಪು ಮಾಡಿದ್ರೆ ತಿದ್ದಿ, ನಾವು ಸರಿ ಮಾಡಿದಾಗ ಪ್ರೋತ್ಸಾಹಿಸಿ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ಡಿಸ್ಟ್ರಿಬ್ಯೂಟರ್ ನಮ್ಮ ಚಂದನ್ ಸರ್ ಅವರು. ಸರ್ ದಯವಿಟ್ಟು ನೀವು ಬರಬೇಕು. ಐ ಥಿಂಕ್ ಯು ಹ್ಯಾವ್ ಟು ಟಾಕ್ ಸರ್. ಪ್ಲೀಸ್ ಕಮ್ ಸರ್. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.